ಮೈಸೂರು ಪೊಲೀಸರ ಬೀದಿ ರಂಪಾಟ, ಅವಾಚ್ಯ ಶಬ್ದಗಳಿಂದ ಪೊಲೀಸರಿಂದ ಪರಸ್ಪರ ನಿಂದನೆ. ಮೈಸೂರು ಪೊಲೀಸರ ಬೀದಿ ರಂಪಾಟ, ಅವಾಚ್ಯ ಶಬ್ದಗಳಿಂದ ಪೊಲೀಸರಿಂದ ಪರಸ್ಪರ ನಿಂದನೆ. ಮಗನೇ ಹೋಗೋ ಬಾರೋ ಅಂತ ನಡು ರಸ್ತೆಯಲ್ಲೇ ಕಿತ್ತಾಟ. ಕುತ್ತಿಗೆ ಪಟ್ಟಿ ಹಿಡಿದು ಶರ್ಟ್ ಹರಿದು ಕಿತ್ತಾಡಿಕೊಂಡ ಪೊಲೀಸರು. ಮೈಸೂರಿನ ದೇವರಾಜ ಠಾಣೆ ಪೊಲೀಸರಿಂದ ಆಗಿರುವಂತಹ ಗಲಾಟೆ. ದಫೇದಾರ್ ಉಮೇಶ್ ಹಾಗೂ ಸಿಎಆರ್ ಧನಂಜಯ್ ಗಲಾಟೆ. ಪೊಲೀಸರ ರಂಪಾಟಕ್ಕೆ ಸಾರ್ವಜನಿಕರಿಂದ ಚೀಮಾರಿ ಕೇಳಿಬರುತ್ತಾರೆ. ಮೈಸೂರು ಪೊಲೀಸ್ ಪತ್ತಿನ ಸಹಕಾರಿ ಚುನಾವಣೆ ವಿಚಾರಕ್ಕೆ ಗಲಾಟೆ. ಕಳೆದ ಭಾನುವಾರ ನಡೆದಿದ್ದ ಚುನಾವಣೆಗೆ ನಿನ್ನೆ ಕಿತ್ತಾಟ. ಮೈಸೂರಿನ ವಸಂತ ಮಹಲ್ ಬಳಿ ಪೊಲೀಸರ ಗಲಾಟೆ ಇದು. ಸಾರ್ವಜನಿಕರ ಮೊಬೈಲ್ನಲ್ಲಿ ಪೊಲೀಸರ ಬೀದಿ ರಂಪಾಟ ಸೆರೆಯಾಗಿದೆ. ಅವಾಚ್ಯ ಶಬ್ದಗಳಿಂದ ಪೊಲೀಸರಿನ ಪರಸ್ಪರ ನಿಂದನೆಗಳು ನೋಡಿ. ಕ್ರೈಮ್ಗಳು ನಡೆದಂಥ ಸಂದರ್ಭದಲ್ಲಿ, ಈ ಥರ ಗಲಾಟೆಗಳು ನಡೆದಂಥ ಸಂದರ್ಭದಲ್ಲಿ ಯಾರಿದಾರಪ್ಪ ಅಂತ ನೆನಪಾಗೋದು ಪೊಲೀಸರಿದ್ದಾರೆ. ಪೊಲೀಸರನ್ನ ಕರೆಸಿಬಿಡೋಣ, ಈ ಗಲಾಟೆಯನ್ನು ಅವರು ಸರಿಪಡಿಸ್ತಾರೆ ಅನ್ನುವಂಥದ್ದು ಜನಗಳ ಮೈಂಡ್ಸೆಟ್. ಬಟ್ ಇಲ್ಲಿ ಆಗಿದ್ದೇನು, ಪೊಲೀಸರೇ ಕಿತ್ತಾಡ್ಕೊಂಡಿದ್ದಾರೆ. ನಮ್ಮ ಜನ ಬಿಡ್ತಾರಾ? ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪೊಲೀಸರ ಸ್ಥಿತಿನೇ ಹೀಗಾದರೆ ಇನ್ನು ನಮ್ಮ ಸ್ಥಿತಿ ಹೇಗಪ್ಪ, ನಮ್ಮನ್ನ ಕಾಪಾಡೋರು ಯಾರು, ಈ ರೀತಿಯಾಗಿ ಇವರೇ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹೊಡೆದಾಡ್ಕೊಂಡ್ರೆ ಅನ್ನುವಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವೈರಲ್ ಆಗ್ತಾ ಇದ್ದಾವೆ ಈ ವಿಡಿಯೋಗಳು. ಒಬ್ರಿಗೊಬ್ರು ಅವಾಚ್ಯ ಶಬ್ದಗಳನ್ನ ನಿಂದಿಸಿಕೊಂಡು ಹೊಡೆದಾಡ್ಕೊಂಡಿದ್ದಾರೆ ಅಂತಲೇ ಮೈಸೂರಿನ ವಸಂತ ಮಹಲ ಬಳಿ ಪೊಲೀಸರ ಗಲಾಟೆ ನಡೆದಿರುವಂಥದ್ದು. ಇದನ್ನು ಸಾರ್ವಜನಿಕರು ಮೊಬೈಲ್ನಲ್ಲಿ ಸೆರೆ ಮಾಡಿ ಅದನ್ನ ಹೇಳು, ನೀನು ಅದನ್ನ ಹೇಳು. ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸು ಅಂತ ಹೇಳು ಅಷ್ಟೇ. ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸ್ತೀನಿ. ನಾನು 8 ವರ್ಷದಿಂದ ಮಾಡ್ತೀನಿ, 10 ವರ್ಷ. ನೀನು ಯಾವನು? ನೀನು ಯಾರು ಹೇಳ? ಅದನ್ನ ಹೇಳಿದ್ಯಾ ನೀನು? ಲಾಗ್ ಆಗಿದೆ, ನೀನು ಹೇಳಿದ್ರೆ ಲಾಗ್ ಆಗಿದೆ. ನಾನು ಎಷ್ಟು ವರ್ಷ ನಡಿ ಮರ್ಯ ಮಾಡ್ಸೋದು ಏನು ಮಾಡಿಸ್ತೀಯ ನೀನು? ಮಗನೇ, ನನಗೆ ನಾನು ನಿನಗೆ ಸೀನಿಯರ್ ಒಂದು ಗೌರವ ಕೊಡ್ತಿದ್ದೀನಿ, ತಗೋಬೇಕಾದನ್ನ ಅಷ್ಟೇ. ಕೆಳಗೆ ಫೈರ್ ಮಾಡಿದೆ, ಕೆಳಗೆ ಮಾಡಿವೆ. ಯಾರು ಫೈರ್ ಮಾಡ್ತೀಯಾ? ಯಾರು ಫೈರ್ ಮಾಡ್ತೀಯಾ? ನೀನು ಅಷ್ಟೇ. ನಿಂದೇನದೆ ನೀನ್ ನೋಡ್ಬೇಕು. ನೀನ್ ಅದನ್ನ ಹೇಳು, ಅದನ್ನ ಹೇಳಿ. ನೀನು ಯಾರ ಜವಾಬ್ದಾರಿ? ಯಾರ ಜವಾಬ್ದಾರಿ? ಚಾಟಿಸ್ಕೊಡ್ಬೇಕಾದ ಯಾರ ಜವಾಬ್ದಾರಿ? ಡ್ಯೂಟಿ ಮಾಡಕ್ಕೆ ತಗೋ, ಮತ್ತೆ ಹೋಗಿ ಇಸ್ಕೊ ಬಾ. ನಾನೇ ಇಸ್ಕೊ ಬರಲಿ? ನಾನು ಗಾಡಿ ಕೀ ಕೊಟ್ಟು ಹಿಡ್ದೋಗು ಅಂತ ನೀನು ಯಾವನ್ ಹೇಳಕ್ಕೆ? ಅದನ್ನ ಹೇಳು, ನೀನು ಅದನ್ನ ಹೇಳು. ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸು ಅಂತ ಹೇಳು ಅಷ್ಟೇ. ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸ್ತೀನಿ.